E5 ನ್ಯೂಸ್ಗೆ ಸ್ವಾಗತ. ಮಾಲೂರು ಪಟ್ಟಣದ ಅಂಬೇಡ್ಕರ್ ಭವನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಲೋಕಾರ್ಪಣೆ ಮಾಡುವಂತೆ ಒತ್ತಾಯಿಸಿ ದಮನಿತರ ಸಂಘರ್ಷ ಸಮಿತಿ ಹಾಗೂ ಜೈ ಕನ್ನಡ ರಕ್ಷಣಾ ವೇದಿಕೆಯ ವತಿಯಿಂದ ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕ ವಿ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ದಮನಿತರ ಸಂಘರ್ಷ ಸಮಿತಿ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮಂಜುನಾಥ್ ಹಾಗೂ ಜೈ ಕನ್ನಡ ರಕ್ಷಣಾ ವೇದಿಕೆಯ ಮುರಳಿಕೆ ತಾಲೂಕು ಅಧ್ಯಕ್ಷ ಇವರ ನೇತೃತ್ವದಲ್ಲಿ ತಾಲೂಕು ಘಟಕದ ಪದಾಧಿಕಾರಿಗಳು ಅಂಬೇಡ್ಕರ್ ಭವನಕ್ಕೆ ಮೂಲ ಸೌಕರ್ಯಕ್ಕೆ ಒತ್ತಾಯಿಸಿ ಮನವಿ ಸಲ್ಲಿಸಿದರು. ದಮನಿತರ ಸಂಘರ್ಷ ಸಮಿತಿ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮಂಜುನಾಥ್ ಮಾತನಾಡಿ, ಮಾಲೂರು ತಾಲೂಕಿನ ಅಂಬೇಡ್ಕರ್ ಹಾಸ್ಟೆಲ್, ಕೋಲಾರ ರಸ್ತೆ, ಸಂತೆ ಬೀದಿ ಬಳಿ ಇರುವ ಸುಮಾರು 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಅಂಬೇಡ್ಕರ್ ಭವನವು ಲೋಕಾರ್ಪಣೆಗೊಂಡು ಕೆಲವೇ ವರ್ಷಗಳಷ್ಟೇ ಕಳೆದಿದೆ. ಆದರೆ ಇಲ್ಲಿವರೆಗೂ ಸಹ ಭವನದ ಸಂಪೂರ್ಣ ಕಾಮಗಾರಿ ಮುಗಿದಿಲ್ಲ. ಅಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಸಾರ್ವಜನಿಕರು ತುಂಬಾ ತೊಂದರೆ ಅನುಭವಿಸುವಂತಾಗಿದೆ. ಮತ್ತೆ ಇಲ್ಲಿ ಸಂತೆ ಸೇರೋದ್ರಿಂದ ಸಾರ್ವಜನಿಕರು ಭವನದ ಕಾಂಪೌಂಡ್ ಒಳಗೆ ಶೌಚಾಲಯವನ್ನಾಗಿ ಅಂದರೆ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಆದ್ದರಿಂದ ಭವನಕ್ಕೆ ಸಂಬಂಧಿಸಿದ ಸಂಪೂರ್ಣ ಕಾಮಗಾರಿಯನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸಿ ಮತ್ತು ಸೂಕ್ತ ರೀತಿಯ ಶುಚಿತ್ವ ಕಾಪಾಡುವಲ್ಲಿ ಒಬ್ಬರನ್ನು ನೇಮಿಸಿ ತಾಲೂಕಿನ ಸಾರ್ವಜನಿಕರಿಗೆ ಭವನದ ಉಪಯೋಗ ಮಾಡಿಕೊಡಬೇಕಾಗಿ ಸಂಘಟನೆ ಒತ್ತಾಯಿಸುತ್ತದೆ. ಇಲ್ಲವಾದಲ್ಲಿ ಸಂಘಟನೆ ವತಿಯಿಂದ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮರಳಹಳ್ಳಿ ಅಂಬರೀಶ್, ಉಪಾಧ್ಯಕ್ಷ ದೊಮ್ಮಲೂರು ರಾಜಗೋಪಾಲ್, ಪ್ರಧಾನ ಕಾರ್ಯದರ್ಶಿ ಮಧುಚಂದ್ರ, ಕಾರ್ಯದರ್ಶಿ ಹೊನ್ನೇಶ್, ಖಜಾಂಚಿ ಮಾರಸಂದ್ರ ನಂಜುಂಡ, ನಗರಾಧ್ಯಕ್ಷ ನೊಸಕೆರೆ ಆನಂದ್, ತಿಮ್ಮರಾಯಪ್ಪ, ಅಂಜದ್, ಕಾಟೇರಿ ಮನು, ಚಲಪತಿ, ಜೈ ಕನ್ನಡ ರಕ್ಷಣಾ ವೇದಿಕೆಯ ಮುರಳಿ, ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷ ಚನ್ನಕಲ್ ಮಂಜುನಾಥ್, ಉಪ್ಪಾರಹಳ್ಳಿ ಸುರೇಶ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಹಾಜರಿದ್ದರು. ವಿಮಲಾ ದೀಪಕ್, E5 ನ್ಯೂಸ್, ಕೋಲಾರ. ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿ ನಮ್ಗೆ ಕೊಡಿ, ಇಲ್ಲ ಅಂದಲ್ಲೇ ಅದನ್ನು ಡಮಾಲೇಷನ್ ಮಾಡಿಕೊಡಿ, ಅವೆರಡಾದರೂ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ಒಂದು ಒತ್ತಾಯ ತಮ್ಮಲ್ಲಿ ಮಾಡ್ತಾ ಈ ಮನವಿಯನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಮ್ಮ ಮಾರಸಂದ್ರ ಮಂಜಣ್ಣ ಅವರು ಈಗಾಗಲೇ 3 ವರ್ಷಗಳ ಹಿಂದೆ ಒಂದು ಹೋರಾಟ ಮಾಡಿದ್ರು. ಇದೇ ಜಾಗದಲ್ಲಿ ಹೋರಾಟ ಮಾಡಿ ಈ ಬೇಡಿಕೆಗಳು, ಸೇಮ್ ಬೇಡಿಕೆಗಳು ಕೂಡ ಭವನದ್ದು ಕೊಟ್ಟಿದ್ರು. ಆಗ ನಾವು ಒಂದು ಸಾರಿ ನಗರಸಭೆ ವ್ಯಾಪ್ತಿಯಲ್ಲಿ ಭವನ ಕಟ್ಟಿ ನಾವು ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಭವನ ಕಟ್ಟಿ ಹ್ಯಾಂಡ್ ಓವರ್ ಮಾಡಿದ್ರೆ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ, ಅವರು ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಈಗಾಗಲೇ ಈ ಭವನ ಕಟ್ಟಿ ಸುಮಾರು ವರ್ಷಗಳಾಗಿದೆ. ಆದರೂ ಸುಮಾರು ಸಾರಿ ಒತ್ತಾಯ ನಮ್ಮ ಮಾರಸಂದ್ರ ಮಂಜಣ್ಣ ಅವರು ಇದೇ 3 ವರ್ಷಗಳಿಂದ ಇದು ಮಾಡಿದರು. ಅದ್ರಿಗೆ ಸುಣ್ಣ ಬಣ್ಣ ಡೋರು ಏನೇನು ಎಲ್ಲ ರೆಡಿ ಮಾಡಿ ಕೊಟ್ಟರು ಅವರು. ಈಗ ಮತ್ತೆ ಅದೇ ಥರನೇ ಹಳೇದಾಗಿದೆ ಬಿಲ್ಡಿಂಗು. ಅದರಿಂದ ಮೂಲಭೂತ ಸೌಕರ್ಯ ತುಂಬ ಕೊರತೆ ಇದೆ. ಈಗಾಗಲೇ ನಾವು ಅದನ್ನು ಎಸ್ಟಿಮೇಟ್ ಮಾಡಿ ಮಾನ್ಯ ನಮ್ಮ ಪುರಸಭೆ ಚೀಫ್ ಆಫೀಸರ್ಗೆ ಹೇಳಿದ್ದೀವಿ. ಅವರು ನಮ್ಮ ಹತ್ರ ಇದಿಲ್ಲ, ಅನುದಾನ ಇಲ್ಲ ಶಿವಕುಮಾರ್, ಏನಾನ ಮಾಡಿ ನಮ್ಮ ಕೇಂದ್ರ ಕಚೇರಿಯಿಂದ ತರಿಸ್ಕೊಡಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಜಂಟಿ ನಿರ್ದೇಶಕರ ಸಾಹೇಬರಿಗೆ ಇದನ್ನು ಕಲಿಸ್ಕೊಟ್ಟು ಅನುದಾನ ತರಿಸಿ ಅದನ್ನು ಸೂಕ್ತವಾಗಿ ಒಂದು ಅಂಬೇಡ್ಕರ್ ಲೈಬ್ರರಿ ಮತ್ತು ಇತರೆ ಕಾರ್ಯಗಳು ಮೂಲಭೂತ ಸೌಕರ್ಯ ನಮ್ಮ ಜನಗಳಿಗೆ ತುಂಬ ಅನುಕೂಲವಾಗ್ದಂಗೆ ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿ ಇದನ್ನೆಲ್ಲನೂ ರೆಡಿ ಮಾಡಿಸ್ಕೊಡ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಅಲ್ಲ ಹಿಂದೆನೂ ಹೇಳಿದ್ನಿ ಇದೇ ರೀತಿ ಇದೆ ಅಂತ. ನೀವು ಪುರಸಭೆ ಮೇಲೆ ನೀವು ಪುರಸಭೆಗೆ ಹೇಳಿ, ಪುರಸಭೆ ನಿಮ್ಮ ಮೇಲೆ ಹೇಳಿ, ಅದು ಭವನ ನೀವು ಯಾರನ್ನೋ ಮತ್ತೆ ಫಂಡ್ ತರಿಸೋದು ಬಿಲ್ಡಿಂಗೇ ಬಿದ್ದೋಗಿರುತ್ತೆ. ಇಲ್ಲ ಮಾಡಿಸ್ತೀನಿ, ಇಲ್ಲ ಒಂದು ಕೆಲಸ ಮಾಡ್ತಾರೆ, ಆ ಮಹಾಭವನ ಸ್ತ್ರೀಗೆ ನೀವು ಸುಮ್ಮನೆ ಅವಮಾನ ಮಾಡೋದ್ರ ಬದಲು ದೊಬ್ಬಿಡಿ. ಇಲ್ಲ ಮಾಡಿಸ್ತಾರೆ, ಮಾಡಿಸ್ತೀನಿ ಸರ್. ನಾನು ನಿಮಗೆ 15 ದಿನ ಟೈಮ್ ಕೊಡ್ತೀನಿ ಸರ್. 15 ದಿನದೊಳಗಡೆ ಕಾಮಗಾರಿ ಶುರು ಆಗಬೇಕು ಸರ್. ಲಾಸ್ಟ್ ಟೈಮು ಸಮಾಜ ಸೇವಕರಾದಂತಹ ಊಡಿ ವಿಜಯಕುಮಾರ್ ಅವರು ಪಾಪ ಹೇಳಿದ್ರು, ನಾನು ಓನ್ ದುಡ್ಡಲ್ಲಿ ಮಾಡ್ಕೊಡ್ತೀನಿ ಅಂತ. ಅದು ತಡೆ ಹಾಕಿದ್ದು ನೀವೇ ಅಧಿಕಾರಿಗಳು, ನಾವಿಲ್ಲ. ಜನಪ್ರತಿನಿಧಿಗಳು ಮಾತು ಕೇಳ್ಕೊಂಡು ನೀವೇ ಅಡ್ಡ ಹಾಕಿದ್ದು. ಈಗ ಭವನ ಬಂದಿದ್ದಾದ್ಮೇಲೆ ಸರ್ ತಾಲೂಕಿಗೆ ಅನೇಕ ಭವನಗಳು ಬಂದಿದೆ ಸರ್. ಯಾರು ಅವ್ರು ಧರಣಿ ಮಾಡ್ತಿಲ್ವಲ್ಲ? ಯಾರು ಮಾಡ್ತಿದ್ದಾರೆ? ಯಾಕೆ ನಾವೇ ಧರಣಿ ಮಾಡಬೇಕಾ? ನಮ್ಗೆ ಏನೇ ಸಿಕ್ಕಿದ್ರು ನಾವು ಧರಣಿ ಮಾಡಲೇಬೇಕಾ? ಇಲ್ಲ, ಇದು ಮಾಡಿಸ್ಕೊಡ್ತೀನಿ. 15 ದಿನ ಸರ್ ನಮ್ಗೆ ಅಲ್ಲಿ ಕೆಲಸ ಶುರು ಆಗಬೇಕು. ಇಲ್ಲಾಂದ್ರೆ ನಾನು ಅದೇ ಜಾಗದಲ್ಲಿ ಹೋಗಿ ಧರಣಿ ಮಾಡ್ತೀವಿ ನಮ್ಮ ಸಂಘಟನೆಯಿಂದ. ಇವಾಗಲೇ ನಮ್ಮ ಮೇಲಾಧಿಕಾರಿಗೆ ಈಗ ಬೇರೆ ಯಾರಾದರೂ ಸಮಾಜ ಸೇವಕರು ಯಾರಾದರೂ ಮಾಡೋಕ್ಕೆ ಬಂದರೆ ಅದನ್ನು ಮಾಡೋದು ಬೇಡ. ನೀವು ಅಧಿಕಾರಿಗಳ ಜವಾಬ್ದಾರಿ ತಗೊಂಡು ನೀವು ಮಾಡೋದು ಬೇಡ. ಮತ್ತೆ ಅದು ಯಾವ ಥರ ಅಭಿವೃದ್ಧಿ ಆಗಬೇಕು ನೀವು ಉತ್ತರ ಕೊಡಿ ಅದಕ್ಕೆ. ಇಲ್ಲ, ಮೇಲಾಧಿಕಾರಿಗಳು ಅಲ್ಲ ಸರ್, ಮೇಲಾಧಿಕಾರಿಗಳಿಗೆ ಈಗಾಗಲೇ ನಿಮ್ಮ ಗಮನಕ್ಕೆ ತಂದು ಮೇಲಾಧಿಕಾರಿಗಳಿಗೆ ಹೇಳಿದ್ದೀರಿ. ಈಗ ಮುನ್ಸಿಪಾಲ್ ಬಗ್ಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀರಿ ಅಂತ ಹೇಳಿದ್ರಲ್ಲ, ನೀವು ಮುನ್ಸಿಪಾಲ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀರೋ ನೀವು ಮಾಡ್ತಿರೋ, ಆದರೆ ನೀವು ನಿರ್ಮಿಸಿರೋದು ಯಾರೋ ಯಾವ ಇಲಾಖೆಯಿಂದ? ಸೋಷಿಯಲ್ ವೆಲ್ಫೇರ್. ಮತ್ತೆ ನಿಮ್ಮದೇ ಜವಾಬ್ದಾರಿ, ನೀವು ಮಾಡಿಸ್ಕೊಡಿ.
ನೀವು ಮಾಡಿಸ್ಕೊಟ್ಟು ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಸ್ಕೊಡ್ಬೇಕು. ಇಲ್ಲಾಂದರೆ 15 ದಿವಸಗಳ ಒಳಗಡೆ ಅದೇನಾದ್ರು ಕಾಮಗಾರಿ ನೀವು ನಮಗೆ ಅಟ್ಲೀಸ್ಟ್ ಪೂರ್ಣ ಮಾಡಿಲ್ಲ ಅಂದ್ರೂ ಚಾಲು ಆದರೂ ಆಗಬೇಕು, ಶುರು ಆಗಬೇಕು. ಶುರುವಾಗಿಲ್ಲ ಅಂತಂದರೆ ನಾವು ಅದೇ ಜಾಗದಲ್ಲಿ ಧರಣಿ ಮಾಡ್ತಾ ನಾವು ನಿಮಗೆ ಬಿಸಿ ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ.